ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 62ನೇ ಅಧ್ಯಾಯವನ್ನು ಶುರು ಮಾಡೋಣ. ಈಗ ಈ ವಿಷಯ ಬಿಡು, ಮೊದಲು ಹೋಗಿ ನಮ್ಮ ಮನೆಯವರನ್ನು ಭೇಟಿಯಾಗಿ ಬರೋಣ ಎಂದವನು ರಿಕ್ಷಾ ತಂದು ಮೂವರು ಅದರಲ್ಲಿ ತಮ್ಮ ಮನೆಯವರು ತಂಗಿರೋ ಹೋಟೆಲ್ ಕಡೆಗೆ ಹೋದರು. ಸಾನ್ವಿ, ಹೇಗಿದ್ದೀಯಾ? ನಿನಗೆ ನಿಜವಾಗ್ಲೂ ಏನೋ ಕೆಡಕಾಗಿದೆ ಅಂತ ನಾನು ನಂಬಿಟ್ಟಿದ್ದೆ. ಸದ್ಯ ನಿನಗೇನೂ ಆಗಿಲ್ವಲ್ಲ, ಅದೇ ಸಮಾಧಾನ ಪುಟ್ಟ ಅಂತ ಸಾನ್ವಿ ತಲೆ ಸವರಿದ ಅನುಪಮ ಮಗಳನ್ನು ಕಂಡು ಕಣ್ಣೀರಾದರು. ಸಾನ್ವಿ ಕೂಡ ಅಮ್ಮನನ್ನು ಸುಮಾರು 2 ವರ್ಷದ ನಂತರ ಕಂಡ ಖುಷಿನಲ್ಲಿ ಅವರನ್ನು ತಬ್ಬಿ ಅತ್ತು ತಾನು ಯಾಕೆ ಹೀಗೆ ದೂರ ಇದ್ದದ್ದು ಅಂತ ಇರೋ ಎಲ್ಲ ವಿಷಯ ಹೇಳಿದ್ದೇ ತಡ ಅವರ ಸೊಸೆ ಇಷ್ಟು ಕೆಳಮಟ್ಟದ ಕೆಲಸ ಮಾಡಿರೋದಕ್ಕೆ ಕೋಪಗೊಂಡ್ರು. ಆದಿತ್ಯನೂ ಸಹ ತನ್ನ ಮಡದಿ ಮಾಡಿರುವ ಕುತಂತ್ರ ತಿಳಿದು ಬೇಸರಗೊಂಡ. ಆದರೆ ಇದೆಲ್ಲದರ ಬಗ್ಗೆ ಆಮೇಲೆ ಮಾತನಾಡಿದ್ರಾಯ್ತು ಅಂತ ಹೇಳಿ ಸೂರಜ್ ಈಗ ಹೋಗಿ ಪ್ರಶ್ನೆ ಮಾಡಿದ್ದು ಅವನ ಅಣ್ಣ ಯುವರಾಜ್ನನ್ನು. ಸಾನ್ವಿ ನನಗೆ ಸೋದರತ್ತೆ ಮಗಳಾದರೂ ಅವಳು ನನ್ನ ಕಸಿನ್ ಅಲ್ಲ, ನನಗೆ ತಂಗಿ ಇದ್ದ ಹಾಗೆ. ಅವಳ ಮುಗ್ಧತೆ ನನಗಿಷ್ಟ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದವನು ನೀನೇ ಅವಳ ಲೈಫ್ನಲ್ಲಿ ವಿಲನ್ ಆಗಿಬಿಟ್ಟಿಯಲ್ಲ. ಯಾಕೋ ಅಣ್ಣ, ಪಾಪ ಕಣೋ ಅವಳು. ನಿನ್ನ ಮತ್ತು ಅತ್ತಿಗೆ ಜೀವನ ಸರಿ ಹೋಗಬೇಕು ಅಂತ ಆಸೆಪಟ್ಟು ಚಿಕ್ಕಮಗಳೂರಿಗೆ ಹೋಗೋಣ, ಅತ್ತಿಗೆಗೆ ಹಣಕ್ಕಿಂತ ಸಂಬಂಧ ಮುಖ್ಯ ಅನ್ನೋದನ್ನು ಮನವರಿಕೆ ಮಾಡಿಸೋಣ ಅಂತ ಅಂದ್ಕೊಂಡು ನನ್ನ ಜೊತೆಗೆ ಬಂದಳು. 3 ತಿಂಗಳ ಗರ್ಭಿಣಿ ಅಣ್ಣ. ಅವಳ ಆರೋಗ್ಯ ಬಹಳ ಸೂಕ್ಷ್ಮ ಇತ್ತು. ಇದೆಲ್ಲ ನಿನಗೆ ಗೊತ್ತಿತ್ತು ಅಲ್ವಾ? ಆದರೂ ಯಾಕೆ ಹೀಗೆ ಮಾಡಿದ್ದು? ಸೂರಜ್ ಪ್ರಶ್ನೆಗೆ ತಲೆ ತಗ್ಗಿಸಿ ಸುಮ್ಮನೆ ನಿಂತ ಯುವರಾಜ್ ಕಣ್ಣಾಲಿಗಳು ತುಂಬಿತ್ತು. ಇದನ್ನು ಗಮನಿಸಿದ ಸಾನ್ವಿ, ಭಾವ ಕಣ್ಣೀರು ಹಾಕ್ತಾ ಇದ್ದೀರಾ ಯಾಕೆ? ಹೋ, ನಾನು ಸೂರಜ್ ಜೀವನಕ್ಕೆ ವಾಪಸ್ ಬಂದುಬಿಟ್ಟೆ ಅಂತನಾ? ನೋಡಿ ಭಾವ, ನಾನಾಗೆ ಅವ್ರ ಬದುಕಿಗೆ ವಾಪಸ್ ಬಂದಿಲ್ಲ, ಅವರೇ ನನ್ನ ಹುಡುಕಿ ಬಂದಿದ್ದು ಎಂದಳು. ಪುಟ ಪ್ಲೀಸ್, ಹಾಗೆಲ್ಲ ಹೇಳಬೇಡ. ನಾನು ತುಂಬ ಸ್ವಾರ್ಥಿ ಹಾಗೆ ಯೋಚಿಸಿ ಬಹಳ ಕೀಳ್ಮಟ್ಟದ ಕೆಲಸ ಮಾಡಿಬಿಟ್ಟೆ. ನಿನಗೆ ಸೂರಜ್ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಹೇಳಿ ಅವನಿಂದ ದೂರ ಉಳಿಯುವಂತೆ ಮಾಡಿದೆ. ನನ್ನ ಕ್ಷಮಿಸ್ಬಿಡು. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಮತ್ತು ನನ್ನ ತಂದೆ. ನಿನಗೆ ಗೊತ್ತಲ್ಲ ಪುಟ್ಟ, ನನ್ನ ಹೆಂಡತಿಗೆ ಮಕ್ಕಳು ಅಂದರೆ ಇಷ್ಟ ಇಲ್ಲ. ಏನು ಗೊತ್ತಾ, ನೀನು ಕಾಣೆ ಆಗಿದ್ದಾಗ ನಿನ್ನನ್ನು ಹುಡುಕೋದಿಕ್ಕೆ ಸೂರಜ್ ಪ್ರಯತ್ನ ಪಡ್ತಾ ಇರುವಾಗ ನೀನು ಆಯುರ್ವೇದಿಕ್ ಚಿಕಿತ್ಸಾ ಕೇಂದ್ರದಲ್ಲಿ ಇದ್ದೀಯಾ ಅನ್ನೋದು ನನಗೆ ಮೊದಲೇ ತಿಳಿದು ಬಂತು. ಆಗ ನೀತಾ, ಈ ವಿಷಯ ಸೂರಜ್ಗೆ ಹೇಳಬೇಡ, ನೀನು ನನಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ರೆ ನೀನು ಇಷ್ಟಪಟ್ಟ ಹಾಗೆ ನಿನಗೆ ಮಗು ಹೆತ್ಕೊಡ್ತೀನಿ ಅಂದ್ಲು. ಅದಕ್ಕೆ ನಾನು ಅವಳು ಹೇಳಿದ ಹಾಗೆ ಕೇಳಿಕೊಂಡು ನಿನ್ನ ಸೂರಜ್ನ ದೂರ ಮಾಡಿದೆ. ಆದರೆ ಕರ್ಮ ಅನ್ನೋದು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತಾರೆ. ಅದಕ್ಕೆ 2 ವರ್ಷ ಆದರೂ ನನ್ನ ಹೆಂಡತಿ ಗರ್ಭಿಣಿ ಆಗಲೇ ಇಲ್ಲ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದಾಗ ಅವಳ ಗರ್ಭಕೋಶದಲ್ಲಿ ತೊಂದರೆ ಇದೆ, ಹಾಗಾಗಿ ಅವರು ಗರ್ಭ ಧರಿಸೋದು ಕಷ್ಟ ಇದೆ ಅಂತ ಅಂದುಬಿಟ್ರು. ಆಗಲೇ ನನಗೆ ನನ್ನ ತಪ್ಪಿನ ಅರಿವಾಗಿದ್ದು. ನಿನಗೆ ನಿನ್ನ ಮಗುಗೆ ಕಷ್ಟ ಕೊಟ್ಟ ನನಗೆ ಮಕ್ಕಳ ಭಾಗ್ಯವೇ ಇಲ್ಲದ ಹಾಗಾಯಿತು. ನನ್ನ ಕ್ಷಮಿಸ್ಬಿಡು ಪುಟ್ಟ. ಹಾಗೆ ಮನೆಗೆ ವಾಪಸ್ ಬಾರಮ್ಮ. ಇನ್ಮೇಲೆ ನಾನು ನಿನ್ನ ಅಣ್ಣನಾಗಿ ನಿನ್ನ ಜೋಪಾನ ಮಾಡ್ತೀನಿ ಎಂದ ಯುವರಾಜ್ ಮಾತಿಗೆ ಏನೂ ಹೇಳದೆ ಸಣ್ಣದಾಗಿ ನಕ್ಕ ಸಾನ್ವಿ ಮುಖದಲ್ಲಿ ವ್ಯಂಗ್ಯ ಎದ್ದು ಕಾಣಿಸ್ತಾ ಇತ್ತು. ಈಗ ಸೂರಜ್ ತನ್ನಪ್ಪ ದೇವರಾಜ್ನ ಪ್ರಶ್ನೆ ಮಾಡ್ತಾ, ನಾನು ಮದುವೆ ಆದಾಗಿಂದ ನೋಡ್ತಾನೇ ಇದ್ದೀನಿ, ನಿಮಗೆ ನನ್ನ ಹೆಂಡತಿ ತಲೆ ಕಂಡ್ರೇ ಆಗಲ್ಲ. ಮೊದಲು ಅವಳು ಬಡವರ ಮನೆ ಹುಡುಗಿ ಅಂತ ಮಾತಿಗೂ ಹಂಗಿಸ್ತಾ ಇದ್ರಿ. ಆಮೇಲೆ ಅವಳು ನಿಮ್ಮ ತಂಗಿ ಮಗಳು ಅಂತ ಗೊತ್ತಾದ ಮೇಲೆ ಅವಳ ಮೇಲಿನ ಕೋಪ ಇನ್ನೂ ಹೆಚ್ಚಾಯಿತು. ಯಾಕಪ್ಪ ಎಂದ. ಯಾಕಂದರೆ ಅವಳು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ, ಅದಕ್ಕೆ ಅಂತ ಕಣ್ತೇಲಿಸಿ ಮಾತನಾಡಿದ ದೇವರಾಜ್ ಮಾತು ಕೇಳಿ ಅವರ ಮಡದಿ ಜಾನಕಿ ಈಗಲೂ ಸುಮ್ಮನಿದ್ರೆ ಸಂಪೂರ್ಣವಾಗಿ ಮಗ ಸೊಸೆಯನ್ನು ದೂರ ಮಾಡಿಕೊಂಡಂತೆ ಅಂತ ಯೋಚನೆ ಮಾಡಿದವರು, ಸೂರಜ್, ನಿನ್ನ ತಂದೆ ಹೇಳ್ತಾ ಇರೋದು ಸುಳ್ಳು ಕಣಪ್ಪ. ನೋಡು, ಮೊದಲು ಅವರು ಸಾನ್ವಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹುಡುಗಿ ಅಂತ ಅವಳನ್ನು ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು. ಮೊದಲಿಂದಲೂ ಹಾಗೇನೆ, ಹಣದ ವ್ಯಾಮೋಹ ಹೆಚ್ಚು ಇವರಿಗೆ. ನನ್ನ ಮದುವೆ ಆಗೋದಾಗಿ ಆಮೇಲೆ ನಾನು ಬಡವ್ರ ಮನೆ ಹುಡುಗಿ ಅಂತ ನನ್ನ ಹಂಗಿಸಿ ಮಾತಾಡೋರು. ಒಂದು ದಿನಕ್ಕೂ ನಮ್ಮ ತವ್ರ ಮನೆಯವರನ್ನು ಮರ್ಯಾದೆ ಕೊಟ್ಟು ಮಾತನಾಡಿಸ್ಲಿಲ್ಲ. ಹಾಗೆ ಸಾನ್ವಿಗೂ ಅವಮಾನ ಮಾಡೋರು. ಆದರೆ ಇವಳು ಮಧುಮತಿ ಮಗಳು ಅಂತ ಗೊತ್ತಾದ ಮೇಲೆ ಅವ್ರ ಕೋಪ ದ್ವೇಷಕ್ಕೆ ತಿರುಗಿಬಿಡ್ತು. ಸೂರಜ್, ನಿನ್ನ ತಂದೆ ಈ ಹಿಂದೆ ಹೆಚ್ಚಿಗೆ ಹಣ ಸಂಪಾದಿಸಬೇಕು ಅನ್ನೋ ಹುಚ್ಚಲ್ಲಿ ತಪ್ಪುದಾರಿ ಹಿಡಿದಿದ್ರು. ತಪ್ಪು ಅಂದರೆ ಡ್ರಗ್ಸ್ ಮಾರಾಟ ಮಾಡೋ ದಂಧೆಗೆಲ್ಲ ಕೈ ಹಾಕಿ ಸಮಾಜಘಾತುಕ ಕೆಲಸ ಮಾಡ್ತಾ ಪೊಲೀಸ್ ಕಣ್ಣಲ್ಲಿ ಅಪರಾಧಿ ಆಗಿದ್ರು. ಆಗ ಇವರನ್ನು ಆ ಕೇಸ್ನಿಂದ ಹೊರಗಡೆ ತರೋದಕ್ಕೆ ನಿಮ್ಮ ತಾತ ಅಂದರೆ ನನ್ನ ಮಾವ ಬಹಳ ಕಷ್ಟಪಟ್ಟರು. ಅದೇ ಸಮಯದಲ್ಲಿ ಒಬ್ಬ ಡೀಲರ್ ಜೊತೆಗೆ ತನ್ನ ತಂಗಿ ಮದುವೆ ಮಾಡಿಸಿ ಯಾವುದೋ ಡೀಲ್ ಆಗೋ ಹಾಗೆ ಮಾಡೋಕ್ಕೆ ನೋಡಿದ್ರು.
ಆದರೆ ಅವರ ಲೆಕ್ಕ ಎಲ್ಲ ತಲೆಕೆಳಗಾಗಿದ್ದು ಮಧುಮತಿ ನಿಮ್ಮ ತಂದೆ ವಿರುದ್ಧ ಹೋಗಿ ಮಹೇಶ್ನ ಮದುವೆ ಆಗಿ ತನ್ನ ಅಣ್ಣನ ಡೀಲ್ ಆಗದೇ ಇರೋ ಹಾಗೆ ಮಾಡಿದ್ದಕ್ಕೆ. ಅದಾದಮೇಲೆ ನಿಮ್ಮ ತಂದೆಗೆ ಆ ಡೀಲರ್ನಿಂದ ತುಂಬ ತೊಂದರೆ ಆಗಿ ಅವನ ಕಪಿಮುಷ್ಟಿನಲ್ಲಿ ಸಿಕ್ಕಾಕೊಂಡು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ತಂದುಕೊಂಡ್ರು. ಅಂತೂ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಆ ಡೀಲರ್ನಿಂದ ಬಚಾವಾಗೋದಕ್ಕೆ ಸಾಕಷ್ಟು ಹಣ ವ್ಯಯ ಮಾಡಬೇಕಾಯಿತು. ಮಧುಮತಿ ಪಾಪ ಅವಸರದಲ್ಲಿ ಮನೆ ಬಿಟ್ಟು ಹೋಗಿ ಯಾವುದೋ ಹುಡುಗನನ್ನ ಮದುವೆ ಆದ್ಲು ಅಂತ ಅತ್ತೆ ಮಾವ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ರು. ಆದರೆ ಅವಳು ಹಾಗೆ ಮಾಡೋಕ್ಕೆ ಒಂದು ಕಾರಣ ಇತ್ತು. ಅವಳು ಆ ಡ್ರಗ್ ಡೀಲರ್ನ ಮದುವೆ ಆಗೋದ್ರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಮಧುಮತಿಗೆ ಅಂತ ಅವಳ ಅಣ್ಣ ನೋಡಿರೋ ಮದುವೆ ಕಂಡು ಡ್ರಗ್ ಡೀಲರ್ ಅಂತ ನಿನ್ನ ತಂದೆ ನನಗೆ ಮತ್ತು ಮಧುಮತಿಗೆ ಮಾತ್ರನೇ ಗೊತ್ತಿದ್ದದ್ದು. ಸದ್ಯ ನನ್ನ ಗಂಡನ ಕೆಟ್ಟ ಉದ್ದೇಶ ಫಲಿಸಲಿಲ್ಲ. ಆ ಪುಟ್ಟ ಹುಡುಗಿ ಜೀವನ ಹಾಳಾಗಲಿಲ್ಲ ಅಂತ ನಾನು ಅದೆಷ್ಟೋ ಸಮಾಧಾನ ತಂದುಕೊಂಡಿದ್ದೆ. ಆದರೆ ಅವಳು ಬದುಕಿಲ್ಲ ಅಂತ ವಿಷಯ ತಿಳಿದಾಗ ತುಂಬ ದುಃಖ ಆಯಿತು. ನನ್ನ ಗಂಡನಿಗೆ ಭಯಂಕರ ಹಣದ ವ್ಯಾಮೋಹ. ಆದರೆ ತನ್ನ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳನ್ನೇ ಮದುವೆ ಆಗಲಿ ಅಂತ ಆಸೆ ಪಟ್ಟರು. ಅದಕ್ಕೆ ನೀನು ನಿನ್ನ PAನ ಮದುವೆ ಆಗಿ ಅವರ ಆಸೆಗೆ ತಣ್ಣೀರೆರಚಿದೆ. ಪ್ರೀತಿ ಪ್ರೇಮದ ಗಾಳಿ ಗಂಧನೂ ಗೊತ್ತಿಲ್ಲದ ನನ್ನ ಗಂಡ ಸಾನ್ವಿನ ನಿನ್ನಿಂದ ದೂರ ಇರಿಸಿದ್ರೆ ನೀನು ಕ್ರಮೇಣ ಅವಳನ್ನು ಮರೆತು ಇನ್ನೊಂದು ಮದುವೆ ಆಗ್ತೀಯಾ ಅಂದ್ಕೊಂಡ್ರು. ಆದರೆ ನಿನ್ನ ನಿಷ್ಕಲ್ಮಶ ಪ್ರೀತಿ ಅವರ ಲೆಕ್ಕಾಚಾರನ ತಲೆ ಕೆಳಗೆ ಮಾಡಿಬಿಡ್ತು ಸೂರಜ್. ಸಾನ್ವಿ ನಿಮ್ಮ ತಂದೆ ಕುತಂತ್ರಕ್ಕೆ ಬಲಿಯಾಗಿ ನೀವಿಬ್ಬರು ಸಾಕಷ್ಟು ನೋವು ಅನುಭವಿಸಿದ್ದೀರಾ. ಈಗಲೂ ಅಷ್ಟೇ, ಅವರೇ ನಿಮ್ಮಿಬ್ಬರನ್ನ ಕಂಡು ಮಾತನಾಡಿಸ್ಕೊಂಡು ಮನೆಗೆ ಬನ್ನಿ ಮಕ್ಕಳೇ ಅಂತ ಕರೆಯೋಕ್ಕೆ ಬಂದಿಲ್ಲ. ಬದಲಿಗೆ ಅವರ ಬಿಸ್ನೆಸ್ ಸೂರಜ್ ಇಲ್ಲದೆ ಹಳ್ಳ ಹಿಡಿಯುತ್ತೇನೋ ಭಯದಲ್ಲಿ ಬಂದಿದ್ದಾರೆ ಎಂದರು. ಅಮ್ಮನ ಮಾತುಗಳನ್ನು ಕೇಳ್ತಾ ಇದ್ದ ಸೂರಜ್ ತನ್ನಪ್ಪನ ಮುಂದೆ ಕೈಕಟ್ಟು ನಿಂತು, ನಿಮಗೆ ಮಧು ಅತ್ತೆ ಅಂದರೆ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು, ಆದರೆ ಕಾರಣ ಏನು ಅಂತ ಈಗ ಗೊತ್ತಾಯಿತು. ಒಡ ಹುಟ್ಟಿದ ತಂಗಿನ ನಿನ್ನ ಡೀಲ್ಗೆ ಉಪಯೋಗಿಸ್ಕೊಳ್ಳೋಕೆ ನೋಡಿದ ನೀನೆಂಥ ಮನುಷ್ಯ? ತಂಗಿ ಬಗ್ಗೆ ಕೇರ್ ಮಾಡದ ನೀನು ಇನ್ನೋರ ಮಗಳ ಬಗ್ಗೆ ಯೋಚನೆ ಮಾಡ್ತೀಯಾ? ಅಬ್ಬಾ, ಸಣ್ಣ ವಿಲನ್ ಅಪ್ಪ ಅಲ್ಲ ಅಪ್ಪ, ನೀವು ದೊಡ್ಡ ಕಿರಾತಕ. ನಿನ್ನಂತಹ ಕೆಟ್ಟ ಮನುಷ್ಯನ ಮಗನಾಗಿ ಆ ವರ್ಮಾ ಮನೆಯಲ್ಲಿರೋದಕ್ಕಿಂತ ನನ್ನ ಸಾನು ಗಂಡನಾಗಿ ಸೂರ್ಯಾಂಶ್ನ ಅಪ್ಪನಾಗಿ ನಾನು ಇಲ್ಲೇ ಇರ್ತೀನಿ. ಯುವರಾಜ್ ವರ್ಮಾ, ನೀವು ನಿಮ್ಮ ಹೆಂಡತಿಯ ಮೇಲೆ ಆ ವರ್ಮಾ ಗ್ರೂಪ್ನ ಪೂರ್ತಿ ಆಸ್ತಿಯ ಚುಕ್ಕಾಣಿ ಹಿಡಿದು ಖುಷಿಯಾಗಿರಿ. ಆದರೆ ಒಂದು ಮಾತು, ಇನ್ನೊಂದು ಸಲ ನನ್ನ ಹೆಂಡತಿ ಅಥವಾ ಮಗನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಇದನ್ನು ನನ್ನ ಕಡೆಯಿಂದ ಕೊನೆ ವಾರ್ನಿಂಗ್ ಅಂತ ತಗೊಳ್ಳಿ. ಆ್ಯಂಡ್ ದ್ಯುತಿ, ನಿಮಗೆ ಹೀಗೆಲ್ಲ ಮಾಡೋಕ್ಕೆ ನನ್ನ ತಂದೆ ತಾನೇ ಹೇಳಿದ್ದು. ಹೀಗೆ ಮಾಡೋದಕ್ಕೆ ಏನು ಹಣ, ಆಸ್ತಿ, ಕಂಪನಿನಲ್ಲಿ ಒಳ್ಳೆ ಪೊಸಿಷನ್ ಆಫರ್ ಮಾಡಿದ್ರಾ? ಇದೆಲ್ಲ ಕೊಟ್ಟರೆ ನೀವು ಮನುಷ್ಯತ್ವಕ್ಕೆ ವಿದಾಯ ಹೇಳಿಬಿಡ್ತೀರಾ? ಛೇ, ನಿಮ್ಮನ್ನೆಲ್ಲ ಸಂಬಂಧಿಕರು ಅಂತ ನಂಬಿ ನಮ್ಮ ದುಃಖ ಹಂಚ್ಕೊಂಡಿದ್ದಕ್ಕೆ ನಮಗೆ ಸರಿಯಾಗಾಯಿತು. ಅಮ್ಮ, ನನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿ, ಕಂಪನಿ ಶೇರ್ಸ್ ನಿಮ್ಮ ಹೆಸರಿಗೆ ರವಾನೆ ಮಾಡ್ತೀನಿ. ಇನ್ಮೇಲೆ ಕಂಪನಿಯ MD ಆಗಿ ನೀವು ಕೆಲಸ ಮಾಡಿ. ಬೇಕಿದ್ರೆ ಯುವರಾಜ್ ಸಹಾಯ ಪಡ್ಕೊಳ್ಳಿ. ಹಾಗೆ ನಾನು ಸಾನು ನಿಮ್ಮನ್ನೆಲ್ಲ ಹಾಗೆ ಕಳಿಸ್ಕೊಡಲ್ಲ. ನಾಳೆ ನಮ್ಮ ಹೊಸ ರೆಸ್ಟೋರೆಂಟ್ ಉದ್ಘಾಟನೆ ಇದೆ. ಅದ್ರ ಜೊತೆಗೆ ನನ್ನ ಮಗ ನಾಳೆಗೆ ಹುಟ್ಟಿ 1.5 ವರ್ಷ ಆಗತ್ತೆ. ಅದಕ್ಕೆ ಎರಡನ್ನೂ ಸೇರಿಸಿ ಒಂದು ಸಣ್ಣ ಔತಣ ಇಟ್ಕೊಂಡಿದ್ದೀವಿ. ಇದಕ್ಕೆ ನನ್ನ ಅಜ್ಜಿ ಮತ್ತು ಅಮ್ಮ ಮತ್ತು ಸಾನ್ವಿ ಮನೆಯವರು, ಸಾನ್ವಿ ಅತ್ತಿಗೆಯನ್ನು ಹೊರತುಪಡಿಸಿ ನಿಮ್ಮೆಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಪ್ಲೀಸ್ ಬಂದು ನಮ್ಮನ್ನೆಲ್ಲ ಹಾರೈಸಿ ಎಂದನು. ಅಂತೂ ಸುದೀರ್ಘ ಮಾತುಕತೆಯ ನಂತರ ಸಾನ್ವಿ, ಸೂರಜ್ ಹೋಟೆಲಿಂದ ಹೊರಡೋದಕ್ಕೆ ನೋಡಿದ್ರೆ ಸೂರಜ್ ಅಜ್ಜಿ, ಅಮ್ಮ ಹಾಗೆ ಸಾನ್ವಿ ತಾಯಿ ಸೂರ್ಯಾಂಶ್ನ ಎತ್ಕೊಂಡು ಮುದ್ದಿಸಿ ತಮಗೂ ಮಗು ಜೊತೆ ಇರೋ ಆಸೆ ಆದದ್ದಾಯಿತು. ಎಲ್ಲ ಮರೆತು ಹೆಂಡತಿ ಮಗು ಜೊತೆಗೆ ಮನೆಗೆ ವಾಪಸ್ ಬಂದುಬಿಡು ಅಂತ ಕೇಳಿಕೊಂಡ್ರೆ ಮನೆಯವರ ಯಾರ ಮಾತಕ್ಕೂ ಒಪ್ಪಿಗೆ ಕೊಡದೆ ತನ್ನ ಗತದ ಜೀವನಕ್ಕೆ ವಿದಾಯ ಹೇಳಿದ ಸೂರಜ್ ತನ್ನ ಹೆಂಡತಿ ಮಗನ ಜೊತೆಗೆ ತನ್ನ ಹೊಸ ಜೀವನವನ್ನು ಹೆಣೆದುಕೊಳ್ಳುವತ್ತ ಮೊದಲ ಹೆಜ್ಜೆ ಇಟ್ಟಿದ್ದ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ ಸೂರಿ, ನನಗೊಂದು ಹಠ ಬಂದುಬಿಟ್ಟಿದೆ. ನಾನು ಆ ನಿಮ್ಮ ಅತ್ತಿಗೆ ನೀತಾಗಿಂತ ದೊಡ್ಡ ಉದ್ಯಮಿ ಆಗಬೇಕು ಅಂತ. ಅದಕ್ಕೆ ಅಲ್ಲಿವರೆಗೂ ಸುಮ್ಮನೆ ಕುಳಿತುಕೊಳ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅವಳ ಕಣ್ಣಲ್ಲಿ ಮೂಡಿದ್ದ ದೃಢತೆ ಕಂಡು ಮಡದಿಯ ಹಠಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸೂರಜ್. ನೀನು ನಿನ್ನದೇ ಹೋಟೆಲ್ ಬಿಸ್ನೆಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಕೂಡ ಸಾನು. ಆದರೆ ನನ್ನ ಒಂದು ಸಣ್ಣ ಸಲಹೆ ತಗೊಳ್ಳೋದಾದರೆ ನಿನ್ನ ವ್ಯವಹಾರ ವೈಯಕ್ತಿಕ ಬದುಕನ್ನು ಮಿಕ್ಸ್ ಮಾಡಬೇಡ. ನಿನ್ನ ಗಂಡ ಮಗ ಇವರನ್ನೆಲ್ಲ ಸೈಡ್ನಲ್ಲಿಟ್ಟು ನೀನು ವ್ಯವಹಾರದಲ್ಲಿ ಸಾಧನೆ ಮಾಡಿದ್ರೆ ನಿನಗೂ ನೀತಾ ಅತ್ತಿಗೆಗೂ ವ್ಯತ್ಯಾಸನೇ ಇರಲ್ಲ ಕಣೋ ಎಂದ. ಸೂರಜ್ ಮಾತು ಕೇಳಿ ಸಣ್ಣದಾಗಿ ನಕ್ಕ ಸಾನ್ವಿ, ನಾನು ಆ ನಿಮ್ಮ ಅತ್ತಿಗೆ ಅಷ್ಟು ಕಲ್ಲು ಹೃದಯದವಳಲ್ಲ ಸೂರಿ.
ನನಗೆ ದೊಡ್ಡ ಸಾಧನೆ ಮಾಡಬೇಕು ಅಂತ ಹಠ ಎಷ್ಟಿದೆಯೋ ನಿಮ್ಮ ಮಗು ಜೊತೆಗೆ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋ ಆಸೆನೂ ಅಷ್ಟೇ ಇದೆ. ಸರಿ, ಈಗೊಂದು ಕೆಲಸ ಮಾಡಿ, ಮಗುನ ನನ್ನ ಹತ್ರ ಬಿಟ್ಟು ನೀವು ಹೋಗಿ ಎಲ್ರಿಗೂ ಐಸ್ ಕ್ರೀಮ್ ತೊಗೊಂಡು ಬನ್ನಿ ಎಂದು ಹೇಳಿ ತನ್ನ ಮಗನನ್ನು ಕರೆದರೆ ಅವನೋ ಅಪ್ಪನನ್ನು ಬಿಟ್ಟು ಯಾರ ಬಳಿಯೂ ಬರಲು ಒಪ್ಪುತ್ತಲೇ ಇಲ್ಲ. ಸೂರಿ, ನಿಮ್ಮ ಮುದ್ದು ಜಾಸ್ತಿ ಆಯಿತು ಇವನಿಗೆ, ಅದಕ್ಕೆ ನೋಡಿ ನನ್ನ ಹತ್ರ ಅಪ್ಪಾಜಿ ಹತ್ರ ಬರೋಕೆ ಹಠ ಮಾಡ್ತಾನೆ. ಸೂರಜ್ ಮೇಲೆ ರೇಗ್ತಿದ್ರೆ ಅನುಪಮ ಅವರು ಸೂರಜ್ಗೆ ಮಗನನ್ನು ಜೊತೆಗೆ ಕರೆದೊಯ್ದೆ ಐಸ್ ಕ್ರೀಮ್ ತೊಗೊಂಡು ಬನ್ನಿ ಅಂತ ಅವನನ್ನು ಕಳುಹಿಸಿಕೊಟ್ರು. ಸಾನು ಪುಟ್ಟ, ನಿನ್ನ ಜೀವನದಲ್ಲಿ ನಾವು ಊಹಿಸೋಕ್ಕಾಗದೇ ಇರೋ ರೀತಿ ಏನೇನು ನಡೆದು ಹೋಗಿದೆ. ಇದರ ಹಿಂದೆ ನಿನ್ನ ಮಾವನ ಸ್ವಾರ್ಥ, ಕೆಟ್ಟ ಉದ್ದೇಶ ಇತ್ತೇ ಹೊರತು ಸೂರಜ್ದು ಏನೂ ತಪ್ಪಿರಲಿಲ್ಲ. ಎಲ್ಲನೂ ನಿನಗೆ ಗೊತ್ತಿದೆ ಅಲ್ವಾ ಕಂದ. ಹೀಗಿದ ಮೇಲೂ ನೀನ್ಯಾಕಮ್ಮ ಅವನನ್ನು ದೂರ ಇಟ್ಟಿದ್ದೀಯಾ? ನೀನಿಲ್ಲದೆ ಇದ್ದಾಗ ಅವನ ಮನೆಯವರೆಲ್ಲ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಗೊತ್ತಾ? ನಿನ್ನ ಅಜ್ಜಿ ತಾತ ಕೂಡ ಪೂರ್ವಿ ಜೊತೆಗೆ ಸೂರಜ್ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ಸುಳ್ಳಲ್ಲ. ಆದರೆ ಸೂರಜ್ ಎಂದೂ ಯಾರ ಮಾತಿಗೂ ಕಿವಿಗೊಡದೆ ನನ್ನ ಮಡದಿ ಬದುಕೇ ಇದ್ದಾಳೆ ಅಂತ ಹೇಳ್ತಾನೆ ಬಂದ. ಅವನ ನಂಬಿಕೆ ಸುಳ್ಳಾಗಲಿಲ್ಲ. ಅದೇ ನಮಗೂ ಸಂತೋಷ. ಇನ್ನಾದರೂ ನಿಮ್ಮಿಬ್ಬರ ಮಧ್ಯೆ ಯಾವ ತೊಂದರೆ ತಾಪತ್ರಯ ಬಾರದೇ ಇರಲಿ ಮಗಳೇ. ಹಾಗೆ ಅವನ ಜೊತೆಗೆ ನೀನು ಮೊದಲಿನಂತೆ ಇರಬೇಕು ಕಂದ, ಅದೇ ನನ್ನ ಆಸೆ ಕೂಡ ಎಂದರು. ಅಮ್ಮನ ಮಾತು ಕೇಳುತ್ತಾ ನಿದ್ದವಳು, ನಾನು ಅವ್ರ ಜೊತೆ ಮೊದಲಿನಂತೆ ಇರೋಕ್ಕಾಗಲ್ಲ ಅಮ್ಮ. ಸಾನ್ವಿ ಮಾತು ಆಗ ತಾನೇ ಮಗನ ಜೊತೆಗೆ ಮನೆಯೊಳಗೆ ಬಂದ ಸೂರಜ್ ಕಿವಿಗೂ ಬಿದ್ದು ಅವನಿಗೆ ಆಘಾತ ಆಗಿದ್ದು ಸುಳ್ಳಲ್ಲ. ತಕ್ಷಣ ಸಾನ್ವಿ ಹತ್ರಕ್ಕೆ ಬಂದವನು ಅವಳ ಭುಜ ಬಳಸಿ, ಯಾಕೋ ಸಾನೋ ಹೀಗೆ ಹೇಳ್ತಾ ಇದ್ದೀಯಾ? 2 ವರ್ಷ ನಾವು ದೂರ ಇದ್ದಿದ್ದು ಸಾಕಾಗಲಿಲ್ವಾ? ನಿನಗಿನ್ನೂ ನನ್ನಿಂದ ದೂರ ಇರಬೇಕು ಅಂತ ಅನ್ನಿಸ್ತಿದ್ಯಾ? ಅಥವಾ ನಿನಗೆ ಈಗಲೂ ನನ್ನ ಮೇಲೆ ಪ್ರೀತಿ ನಂಬಿಕೆನೇ ಇಲ್ವಾ? ಭಾವುಕನಾಗಿ ಕೇಳ್ತಾ ಇದ್ದವನ ಕೈ ಸರಿಸಿ ಸ್ವಲ್ಪ ದೂರಕ್ಕೆ ಸರಿದು ಕುಳಿತವಳು, ನೀವು ಈ ಥರ ನನ್ನ ಜೊತೆ ಕ್ಲೋಸ್ ಆಗಿರೋ ಹಾಗಿಲ್ಲ ಸೂರಜ್ ಎಂದಳು. ಸಾನ್ವಿ ಮಾತು ಕೇಳಿ ಅವಳನ್ನೇ ದೀನವಾಗಿ ನೋಡುತ್ತಾ ಇದ್ದ ಸೂರಜ್ ಕಣ್ತುಂಬಿಕೊಂಡ್ರೆ ಸಣ್ಣದಾಗಿ ತುಟಿ ಬಿರಿದು ನಕ್ಕ ಸಾನ್ವಿ, ನನ್ನ ಕತ್ತಲ್ಲಿ ನಿಮ್ಮ ಹೆಸರಿನ ತಾಳಿ ಇಲ್ಲ ಸೂರಿ. ಅದಕ್ಕೆ ನೀವು ನಾಳೆ ಬೆಳಗ್ಗೆ ಮನೆಯವರ ಎದುರಿಗೆ ಮತ್ತು ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಟಬೇಕು. ಆಗ ನಾನು ಮತ್ತೆ ನಿಮ್ಮ ಹೆಂಡತಿ ಆಗ್ತೀನಿ. ಆಮೇಲೆ ಅವಳ ಮಾತು ಮುಗಿಯೋ ಮೊದಲೇ ಅನುಪಮ, ಅಯ್ಯೋ ಹುಚ್ಚು ಹುಡುಗಿ, ನೀನೇನೋ ಹೇಳ್ತೀಯಾ ಅಂತ ತಿಳಿದು ಹೆದರಿದ್ದೆ ಅಷ್ಟೇ ತಾನೇ. ನಾಳೆ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಈ ಸಲ ಸೂರಜ್ ನಿನ್ನ ಇಚ್ಛೆಯಂತೆ ನಿನಗೆ ತಾಳಿ ಕಟ್ಟಲಿ. ಸೂರಜ್ ಹೋದ್ಸಲದ ಹಾಗೆ ಸರ್ಪ್ರೈಸ್ ಬೇಡ ಎಂದು ಹೇಳಿ ಎದ್ದು ಹೋದರೆ, ಇಲಿಮರಿ, ನಿಂದು ನಿಜವಾಗ್ಲೂ ಜಾಸ್ತಿ ಆಯಿತು ಕಣೆ. ಏನೋ ದೊಡ್ಡ ಸಾಧನೆ ಗೀದ್ನೆ ಅಂತ ಮಾತಾಡ್ತಾ ನನ್ನಿಂದ ದೂರ ಉಳಿದು ಬಿಡ್ತೀಯಾ ಅಂತ ಭಯ ಆಯಿತು ಗೊತ್ತಾ ಎಂದ ಸೂರಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.